ಅಲ್ಲಿಂದ ಶನಿ ಶಿಂಗಣಾಪುರದಲ್ಲಿ ಅಲ್ಲೂ ಒಂದು ರೀತಿ ಜನರಲ್ಲಿ ಒಂದು ತಪ್ಪು ಸಂದೇಶ ಕೊಡುವಂಥ, ಅಂದರೆ ಇದು ದೇಶದಾಗ ಎಲ್ಲ ಕಡೆ ವ್ಯವಸ್ಥಿತವಾಗಿ ಕಮ್ಯುನಿಸ್ಟರು, ಈ ಬುದ್ಧಿಜೀವಿಗಳು ಮತ್ತು ಈ ಕಾಂಗ್ರೆಸ್ಸಿನ ಒಂದು ರೀತಿ ಕ್ರಿಮಿನಲ್ ಹಿಂದೂ ವಿರೋಧಿ ಬುದ್ಧಿ ಏನಿದೆಯಲ್ಲ ಅದರ ಹಿಂದೆ ಇದರ ಆಟಿದೆ. ಇದು ಕಾಂಗ್ರೆಸ್ಸಿನ ಹೈಕಮಾಂಡದ ಆದೇಶದ ಮೇಲೆ ಸಿದ್ದರಾಮಯ್ಯನವರು SIT ನೇಮಕ ಮಾಡಿದ್ರು. ಏನಾರ ಮಾಡಿ ಇನ್ನೂ ಪುಣ್ಯ ನಾವೆಲ್ಲ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ನೀವು ಅಲ್ಲಿ ನಿಮ್ಮ ಕಣ್ಗಾವಲು ಇರಲಿಲ್ಲ ಅಂದ್ರೆ ಎಲ್ಲಿದೋ ಎಲುವುಗಳು ತಂದು ಹಾಕಿ ಇಲ್ಲ ಇಲ್ಲಿ ಸಿಕ್ಕು ಅಂತ ಹೇಳಿನೂ ಪ್ರೂವ್ ಮಾಡ್ತಿದ್ರು. ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಅಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ನೀವೇನಾರೇ ಇದೇ ರೀತಿ ನಿಮ್ಮ ಮೊಂಡತನ ಮುಂದುವರಿಸಿ SIT ಮುಂದುವರಿಸಿ ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರೆ, ಇನ್ನೂ 30 ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ, 300 ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ. ನಾಳೆ ಹೇಳ್ತಾರೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ತಳಗ ಮುಚ್ಚಾರತ್ತೇಳಿ, ಅಂದ್ರೆ ಅದು ತಳಗೂ ಹಡ್ಡವ್ರೆ ನೀವು. ಅದಕ್ಕೆ SIT ಕ್ಲೋಸ್ ಮಾಡಿರಿ. ಅವ್ರು ಏನು ನನ್ನ ಮಕ್ಕಳು ಅದಾರಲ್ಲ ಒಂದು ಟೀಮು, ಅವ ಯೂಟ್ಯೂಬರ್ ಸಮೀರ್ನ ಹಿಡಿದು ಯಾವ ಮುಸುಕದಾರಿ ಅದಲ್ಲ ಎಲ್ಲರದು ಅವ್ರು ಬ್ರೈನ್ ಮ್ಯಾಪಿಂಗ್ ಮಾಡಿರಿ. ಅವ್ರಿಗೆ ಯಾರು ಹಿಂದೆ ಫೈನಾನ್ಸ್ ಇದೆ, ವಿದೇಶ ಎಲ್ಲೆಲ್ಲಿದೆ ಅದಕ್ಕೆ ಹಣ ಬಂದಿದೆ, ಅದೆಲ್ಲ ತನಿಖೆ ಮಾಡಿ ಅವನ ದೇಶದ್ರೋಹಿಗಳಂತೇಳಿ ಅವ್ರನ್ನ ಒಳಗೆ ಹಾಕಿ ಸರಿಯಾಗಿ ಬುದ್ಧಿ ಕಲಿಸಿದ್ರೆ ಇನ್ನು ಎಲ್ಲ ಕಡೆಯೂ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಅನ್ಯಾಯ ಮಾಡುವಂಥದ್ದು ಒಂದು ರೀತಿ ಹಿಂದೂ ದೇವರುಗಳು ಇಲ್ಲ ಅನ್ನೋವಂಥದ್ದನ್ನು ಅವರು ಜನರಲ್ಲಿ ಮುಟ್ಟಿಸುವಂಥ ಕೆಲಸ ಮಾಡುವಂಥದ್ದು ಏನು ಮಾಡ್ತಾಯಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಅಂತ್ಯ ಹಾಡಬೇಕೇ ಇದ್ದರೆ ನಾವು ಧರ್ಮಸ್ಥಳ ಚಲೋ ಮಾಡಬೇಕಾಗ್ತದೆ. ಏನಾದರೂ ಅನಾಹುತ ಆದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕಾರಣ ಆಗ್ತದೆ, ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಇಷ್ಟು ಸಕಾರಾತ್ಮಕವಾಗಿ ಒಂದು ಧಾರ್ಮಿಕ ಭಾವನೆಗೆ ಇದು ಆಗಬಾರ್ದು ಅಂತ ಹೇಳಿ ಎಲ್ಲ ಮಾಧ್ಯಮದವ್ರು ಏನು ಮಾಡಿದಿರಿ, ಇದರ ಒಂದು ಪುಣ್ಯದಿಂದಲೇ ಇವತ್ತು ಯಾವುದೇ ಅಪವಾದ ಬರಲಿಲ್ಲ. ಇಲ್ಲಕಂದ್ರೆ ನಿಮ್ಮಲ್ಲಿ ಏನಾದರೂ ಒಂದು ಕ್ವಶನ್ ಮಾರ್ಕ್ ಇತ್ತಂದರೆ ಭಾಳ ದೊಡ್ಡ ಹಿಂದೂ ಧರ್ಮದ ಅಪಮಾನ ಆಗ್ತಿತ್ತು. ಪಾಪ ಒಬ್ಬ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಯಾರ ನೋಡ್ರಿ. ಜಾತಿ ಮುಖ್ಯ ಅಲ್ಲ. ಬೇಡರ ಕಣ್ಣಪ್ಪ ಅಂತಿದ್ದ, ಬೇಡರ ಕಣ್ಣಪ್ಪ ಅವನ ಭಕ್ತಿಗೆ ಶಿವ ಲಿಂಗದ ಮೇಲೆ 2 ಕಣ್ಣುಗಳು ಮೂಡ್ತಾವೆ. ಆ 2 ಕಣ್ಣಲ್ಲಿ ರಕ್ತ ಬರ್ಲಿಕ್ಕೆ ಚಾಲು ಆಗ್ತದೆ. ಅವಾಗ ಬೇಡರ ಕಣ್ಣಪ್ಪ ಲಿಂಗದ ಮ್ಯಾಗಿನ ಕಾಲಿಟ್ಟು ತನ್ನ 2 ಕಣ್ಣು ತೆಗೆದು ಅದಕ್ಕೆ ಕೂಡಿಸ್ತಾನೆ. ಅಂದರೆ ಜಾತಿ ದೇವ್ರಿಗೆ ಇಲ್ಲೇ ಇಲ್ಲ. ಅವು ಯಾವುದೇ ಜಾತಿ ಇರಲಿ ಅದನ್ನು ಒಳ್ಳೆ ಕೆಲಸ ಮಾಡೋದಂದ್ರೆ ನಮ್ಮ ಸಮಾಜ ಒಪ್ಕೋತ ಬಂದಿದೆ. ಅವ್ರು ಜೈನರಿರಲಿ ದಲಿತರೇ ಇರಲಿ ಯಾರೇ ಇರಲಿ. ಇಲ್ಲಿ ನಮ್ಮ ಮುಳ್ಳಕ್ಷಿ ಒಳಗಂದು ಹನುಮಂತರು ಇದೆ, ಅಲ್ಲಿ ದಲಿತರು ಅದನ್ನು ಇದನ್ನು ಮಾಡ್ತಾರೆ ಪೂಜೆ ಮನಗುಳಿ ಅಕ್ಷಿ ಒಳಗೆ. ಅದಕ್ಕೇನು ಯಾರು ತಕರಾರು ಮಾಡ್ತಾರೆ? ಯಾರೂ ಇಲ್ಲ. ಅವ್ರ ಭಕ್ತಿ ಅದು. ಅದಕ್ಕೆ ನಮ್ಮ ಹಿಂದೂ ದೇವಸ್ಥಾನಗಳಲ್ಲಿ ಯಾವುದೇ ಜಾತಿ ಇಲ್ಲ. ಅದಕ್ಕೆ ಇದನ್ನು ಏನು ಇವರು ನಮ್ಮ ಸನಾತನ ಧರ್ಮ ಅಪಮಾನ ಮಾಡುವಂಥ ಏನೊಂದು ಕೆಟ್ಟ ಹುಳುಗಳು ಅದಾವು. ಇವೆಲ್ಲ ಮೊಘಲರಿಗೆ ಹುಟ್ಟಿದಂಥ ಹುಳುಗಳು. ಇವೆಲ್ಲ ಟಿಪ್ಪು ಸುಲ್ತಾನಿಗೆ ಹುಟ್ಟಿದಂಥ ಹುಳುಗಳು ಏನು ಕರ್ನಾಟಕದಾಗ ಅದಾವು, ದೇಶದ ತುಂಬ ಅದಾವೆ. ಅವರೆಲ್ಲ ಕೂಡಿ ಇದನ್ನು ವ್ಯವಸ್ಥಿತವಾಗಿ ನಮ್ಮ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಒಪ್ಪಿಗೆ ಕೊಡೋದಿಲ್ಲ. ನಿನ್ನೆ ಭಾಳ ಖಡಾಖಂಡಿತವಾಗಿ ಹೇಳಿದ್ದೀವಿ ನಾವು ಸರ್ಕಾರಕ್ಕೆ, ನೀವೇನಾದ್ರು ಇದೇ ಉಚ್ಚಾರಕ್ಕೆ ಮಾಡಿದ್ರೆ ನಿಮ್ಮ ಇದು ಕೊನೆಯದು, ನಿಮ್ಮ ಸರ್ಕಾರ ಬೀಳ್ತೈತೆ ಅಂತ ಹೇಳಿ. ಹೌದು, ನಿನ್ನೆ ನಾನು ಆ ಇಂಟರ್ವ್ಯೂ ನೋಡಿದೆ. ಅವೆಲ್ಲ ಸೃಷ್ಟಿ ರೀ. ಈಗೇನು ಹೇಳಿದ್ರೆ ಇಟ್ಟು 13 ಕಡೆ ಇಲ್ಲಿ ಹುಗ್ದಿನಿ ಹೇಳಿದ್ದಲ್ಲ, ಒಂದು ಕಡೆ ಒಂದು ಎಲುವು ಸಿಗ್ಬೇಕಲ್ರಿ. ಅದು ಎಷ್ಟು ಗುಂಪು ಹಿಡಿಬೋದು, 3-4 ಫುಟ್ ಹಡ್ಬೋದು. 20 ಫುಟ್ ಹಡ್ಲಿಕ್ಕೆ ಸಾಧ್ಯ ಐತಲ್ರಿ? ನೀವು 20 ಫುಟ್ ಹಡ್ತೀರಂದ್ರೆ ನಾವು ಲಿಂಗಾಯತರು ನಾವು 3, 6 ಕೆಳಗೆ 6 ಕಲಾಸ ಮುಗೀತು. ಅದ್ರ ಮ್ಯಾಗೇನು ಹಡ್ಲಿಕ್ಕೆ ಆಗ್ತೈತನ? ಅಲ್ಲಂತರೂ ಮಳೆಯಾಗ ಪಾಪ ನಮ್ಮ ಪೊಲೀಸರು ಮಳೆ ಅಲ್ಲಿ ಒಂದು ಪರಿಸ್ಥಿತಿ ಒಳಗೆ ಇಷ್ಟೆಲ್ಲ ಏನೋ ಮಾಡಿ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಪೊಲೀಸರಿಗೆ. ಯಾಕಂದರೆ ಅನಿವಾರ್ಯ ಅವ್ರಿಗೆ ಸರ್ಕಾರ ಹೇಳಿತಂದು ಮಾಡಬೇಕಾಗ್ತದೆ. ಯಾವುದೂ ಅದರಲ್ಲಿ ಇದು ಮಾಡಲಾರ್ದೇ ಅವರು ಈ ಕಾರ್ಯಾಚರಣೆ ಮಾಡಿ ಮುಗಿಸ್ಯಾರ. ಇನ್ನು ಅವ್ರಿಗೂ ವಿಶ್ರಾಂತಿ ಕೊಡ್ರಿ. ಅವ್ರಿಗೆಲ್ಲ ಇದು ಸುಳ್ಳತ್ತು ಗೊತ್ತಾಗೈತಿ. ಆ ಮಂಪರ್ ಪರೀಕ್ಷೆ ಮಾಡಿದ್ರೆ ಎಲ್ಲ ಹೊರಬರ್ತದೆ. ಯಾಕಂದ್ರೆ ಇದಕ್ಕೆ ವಿದೇಶದ ಫಂಡಿಂಗ್ ಐತಿ. ಇದು ಎಲ್ಲಿ ದುಬೈದಿಂದ ಬಂದದು, ISIದಿಂದ ಬಂದು ಇದೆಲ್ಲ ತನಿಖೆ ಆಗಬೇಕು. ಇದು ಈ ಸರ್ಕಾರದಿಂದ ಆಗೋದಿಲ್ಲ. ಇದು NIA ಕೊಡ್ರಿ. ಅಂತಾರಾಷ್ಟ್ರೀಯ ಒಂದು ಜಾಲ ಇರೋದ್ರಿಂದ ಇದು NIA ಕೊಡ್ರಿ, ಎನ್ಕ್ವೈರಿ ಆಗ್ತದೆ, ಎಲ್ಲ ಸತ್ಯ ಅವ್ರಿಗೆ ಬರ್ತದೆ.